ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಸಮೃದ್ಧಿ ಕೊಟ್ಟು ಕಾಪಾಡಲಿ. ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಕೆಲವೊಂದು ಸ್ಥಳದ ವಿಶೇಷತೆಗಳು, ಕೆಲವೊಂದು ಸ್ಪೆಷಲ್ ಪ್ಲೇಸ್ಗಳೆಲ್ಲ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನು ನಿಮ್ಮನ್ನ ಕೆಲವೊಂದು ವಿಶೇಷವಾದಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ನಮಗೆ ದಾರಿನಲ್ಲಿ ರಾಜ್ಕುಮಾರ್ ಸಮಾಧಿ ಸಿಗ್ತಾ ಇದೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಎಷ್ಟೋ ಪ್ಲೇಸ್ಗಳನ್ನ ನೋಡಬಹುದು. ಇಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾ ಇರುವಂಥದ್ದು, ಬಸ್ಸಲ್ಲೆಲ್ಲ. ಹಾಗಾಗಿ ಗಾಳಿಗೆ ಸ್ವಲ್ಪ ಜಾಸ್ತಿ ಸೌಂಡ್ ಆಗ್ತಾ ಇದೆ. ನ್ಯಾಚುರಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಯಾವುದನ್ನು ಮ್ಯೂಟ್ ಮಾಡೋಕ್ಕೆ ಹೋಗಿಲ್ಲ, ಇರೋ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೊರಗುಂಟೆಪಾಳ್ಯ ಫ್ಲೈಓವರ್ ಕಡೆಯಿಂದ ಹೋದರೆ ಮುಂದೆ ನಿಮಗೆ ನಾಗಸಂದ್ರದ ಹತ್ರ ಐಕಿಯಾ ಕೂಡ ಸಿಗುತ್ತೆ. ನೋಡ್ತಾ ಇರಬಹುದು, ಐಕ್ಯ ಇಲ್ಲೇ ಬರುವಂಥದ್ದು ನಾಗಸಂದ್ರದ ಹತ್ರ. ಇಲ್ಲಿಗೆ ಬಸ್ ಕೂಡ ಇದೆ, BMTC ಬಸ್ನಲ್ಲಾದರೂ ಬರಬಹುದು. ಇಲ್ಲದಿದ್ರೆ ಮೆಟ್ರೋ ಫೆಸಿಲಿಟಿ ಕೂಡ ಇಲ್ಲಿಗೆ ಇದೆ. ಯಾವುದ್ರ ಮುಖಾಂತರನಾದರೂ ನೀವು ಐಕ್ಯಾಗೆ ಬರಬಹುದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಡಕಮಾರ್ನಹಳ್ಳಿ ಅಂತ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬಾನೇ ಚೆನ್ನಾಗಿದೆ. ಇದು ಅಡಕಮಾರ್ನಹಳ್ಳಿಯಲ್ಲಿ ಬರುವಂಥದ್ದು. ಹಾಗೆ ಮುಂದೆ ಡಾಬಸ್ಪೇಟೆ ಸಿಗುತ್ತೆ, ನೆಲಮಂಗಲ ಆದಮೇಲೆ. ಅಲ್ಲಂತೂ ತುಂಬಾನೇ ಚೆನ್ನಾಗಿದೆ ವಾತಾವರಣ. ಸುತ್ತ ತೋಟಗಳಿವೆ, ತೆಂಗಿನ ತೋಟ ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ಎಲ್ಲವೂ ಇವೆ. ಹಾಗೆ ತುಂಬಾನೇ ಬೆಟ್ಟ ಗುಡ್ಡಗಳು ಅಲ್ಲಿ ಕಾಣ್ತವೆ. ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಹಿರೇಹಳ್ಳಿ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ. ನಾವು ಮೊದಲಿಗೆ ಹೋಗ್ತಾ ಇರುವಂಥದ್ದು ಮಂದಾರಗಿರಿ ಬೆಟ್ಟ, ಮಂದಾರಗಿರಿ ಅಂತೇಳಿ ಅದಕ್ಕೆ ಹೆಸರು. ಸೊ ಇಲ್ಲಿ ಹಿರೇಹಳ್ಳಿ ರೈಲ್ವೆ ಬ್ರಿಡ್ಜ್ ಹತ್ರ ಬಂದು ರೈಟ್ ಸೈಡ್ಗೆ 2 ಕಿಲೋಮೀಟರ್ಸ್ ಒಳಗಡೆ ಹೋದರೆ ಮಂದಾರಗಿರಿ ಬೆಟ್ಟ ಸಿಗುತ್ತೆ. ಇದು ಬೆಂಗಳೂರಿನಿಂದ ಸುಮಾರು 54-55 ಕಿಲೋಮೀಟರ್ ಇದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಅದನ್ನು ನೋಡಬೇಕು ಅಂತಲೇ ತುಂಬ ಕುತೂಹಲದಿಂದ ಬಂದೆ. ಆದರೆ ಅಲ್ಲಿಗೆ ಎಂಟ್ರಿ ಇವತ್ತು ಕ್ಯಾನ್ಸಲ್ ಇತ್ತು. ಯಾಕೆಂದರೆ ನ್ಯೂ ಇಯರ್ ಇರೋದ್ರಿಂದ ಏನೋ ಅನಾಹುತಗಳು ಸಂಭವಿಸಬಾರ್ದು ಅಂತೇಳಿ ಎಂಟ್ರಿ ಇರಲಿಲ್ಲ. ನಾಳೆಯಿಂದ 8 ಗಂಟೆ 7 ಗಂಟೆಗೆ ಇಲ್ಲಿ ಓಪನ್ ಇರುತ್ತಂತೆ. ನಾಳೆಯಿಂದ ಎಂಟ್ರಿ ಇರುತ್ತಂತೆ. ಬಂದು ನೋಡಬಹುದು ನೋಡುವಂಥವ್ರು. ನೋಡಿ, ದೂರದಿಂದಾನೇ ಆ ಬೆಟ್ಟನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಇಲ್ಲಿಂದಲೇ. ಬಟ್ ನೋಡುವಂಥ ಅದೃಷ್ಟ ಇವತ್ತು ನನಗಿರಲಿಲ್ಲ. ಮತ್ತೆ ಅಲ್ಲಿಂದ ವಾಪಸ್ಸು ಡಾಬಸ್ಪೇಟೆ ಕಡೆಗೆ ಬಂದು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಶಿವಗಂಗೆ ಕ್ಷೇತ್ರ ಬೆಂಗಳೂರಿನಿಂದ ಸುಮಾರು 54 ಕಿಲೋಮೀಟರ್ ಇದೆ. ಡಾಬಸ್ಪೇಟೆಯಿಂದ ಒಳಗಡೆಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಎಂಟ್ರಿನಲ್ಲೇ 20 ರುಪೀಸು ಗಾಡಿ ಪಾರ್ಕಿಂಗ್ ಚಾರ್ಜಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಕಾರ್ಗೆ ಎಕ್ಸ್ಟ್ರಾ ಇರಬಹುದೇನೋ ಗೊತ್ತಿಲ್ಲ. ದೂರದಿಂದ ಈ ಬೆಟ್ಟ ಶಿವಲಿಂಗ ಆಕಾರದಲ್ಲಿ ಕಾಣಿಸುತ್ತೆ. ಈ ಬೆಟ್ಟದಲ್ಲಿ ಗಂಗಾಧರೇಶ್ವರ, ಹೊನ್ನಾದೇವಿ ದೇವಸ್ಥಾನ, ಹೊಳಕಲ್ಲು ತೀರ್ಥ, ನಂದಿ ಪ್ರತಿಮೆ, ಪಾತಾಳಗಂಗೆ ಇವುಗಳ ಸಂಗಮದಿಂದ ಈ ಸ್ಥಳವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಹಾಗೆ ಹೊಯ್ಸಳ ವಿಷ್ಣುವರ್ಧನನ ಹೆಂಡತಿಯಾದ ರಾಣಿ ಶಾಂತಲೆ ತನಗೆ ಮಗು ಆಗಲಿಲ್ಲ ಅನ್ನುವಂತಹ ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಈ ಸ್ಥಳವನ್ನು ಶಾಂತಲಾ ಡ್ರಾಪ್ ಅಂತಲೂ ಗುರುತಿಸಲಾಗಿದೆ ಅಂತೇಳಿ ಹೇಳ್ತಾರೆ. ಮೇಲ್ಗಡೆ ಹತ್ಕೊಂಡು ಹೋಗೋಕ್ಕೆ ಈ ಥರ ಮೆಟ್ಲಿನ ವ್ಯವಸ್ಥೆ ಮಾಡಿದ್ದಾರೆ. ಎಂಟ್ರೆನ್ಸ್ನಲ್ಲಿ ನಮಗೆ ಮೊದಲಿಗೆ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ. ಇಲ್ಲಿ ಬಂದರೆ ನಂದಿ ಪ್ರತಿಮೆ ಇದೆ, ನೋಡ್ತಾ ಇರ್ಬೋದು ನಂದಿ. ಇನ್ನು ಸ್ವಲ್ಪ ಮೇಲ್ಗಡೆ ಹೋದರೆ ನಮಗೆ ಗಂಗಾಧರೇಶ್ವರ ಹೊನ್ನಾದೇವಿ ಟೆಂಪಲ್ ಸಿಗುತ್ತೆ.
ಇಲ್ಲಿ ಇನ್ನೂ ಮೇಲ್ಗಡೆ ಟೆಂಪಲ್ ಇದೆಯಂತೆ, ಬಟ್ ನಮಗೆ ನೋಡ್ಲಿಕ್ಕೆ ಬಿಡ್ಲಿಲ್ಲ, ನ್ಯೂ ಇಯರ್ ಇರೋದ್ರಿಂದ ಮೇಲ್ಗಡೆ ಎಂಟ್ರಿ ಇರಲಿಲ್ಲ. ಈಗ ಗಂಗಾಧರೇಶ್ವರ ಹೊನ್ನಾದೇವಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ, ನೋಡ್ತಾ ಇರಬಹುದು. ಗಂಗಾಧರೇಶ್ವರ ಸ್ವಾಮಿ ನೋಡ್ತಾ ಇದ್ದೀರಾ ನೀವು. ಅಲ್ಲಿಂದ ಹೊರಗಡೆ ಬಂದಾಗ ಕಾಣುವಂತಹ ಒಂದು ದೃಶ್ಯ ಇದು. ತುಂಬಾನೇ ಅದ್ಭುತವಾಗಿದೆ ನೋಡಲಿಕ್ಕೆ. ನೀವು ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಬೆಟ್ಟ. ತುಂಬ ಎಂಜಾಯ್ ಮಾಡ್ತೀರಾ. ವಿಶೇಷ ಏನೂ ಇಲ್ಲ ಅನ್ನುವಂತಹ ದಿನಗಳಲ್ಲಿ ವಿಸಿಟ್ ಮಾಡಿ ಆರಾಮಾಗಿ ನೋಡಬಹುದು. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಪಾತಾಳ ಗಂಗೆಗೆ ದಾರಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ದೃಶ್ಯ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಈ ರೀತಿಯಾದಂತಹ ಒಂದು ದೃಶ್ಯ ಕಾಣುತ್ತೆ. ಇಲ್ಲಿ ಎಂಟ್ರಿಗೆ ಟಿಕೆಟ್ ತಗೋಬೇಕು, 5 ರೂಪೀಸ್ ಚಾರ್ಜಸ್ ಇದೆ ಇಲ್ಲಿ. ಇಲ್ಲಿ ನೀವು ನೋಡ್ತಿರುವಂತದ್ದೇ ಪಾತಾಳ ಗಂಗೆ. ಇದು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ. ಹಿಂದೆ ಆದಿಶಕ್ತಿಯಾದಂತಹ ಹೊನ್ನಾದೇವಿ ರಕ್ತ ಬೀಜಾಸುರ ಅನ್ನುವಂತಹ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ. ಆಗ ಬಾಯಾರಿಕೆ ಆದಾಗ ತನ್ನ ತ್ರಿಶೂಲದಿಂದ ಬಂಡೆಯನ್ನ ಹೊಡಿತಾಳೆ. ಆಗ ಬಂಡೆ 2 ಭಾಗ ಆಗಿ ಗಂಗೆ ಉಕ್ಕಿ ಹರಿತಾಳೆ. ದೇವಿ ನೀರನ್ನ ಕುಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಗಂಗೆ ತನ್ನನ್ನ ಹಿಂಬಾಲಿಸ್ಕೊಂಡು ಬರ್ತಿದ್ದನ್ನ ನೋಡಿ ಗಂಗೆ ಬಾಗ್ಲಿಂದ ಆಚೆ ಬರ್ದಂಗೆ ಶಾಪ ಕೊಟ್ಟು ತನ್ನ ಮಗನಾದಂತಹ ವೀರಭದ್ರೇಶ್ವರ ಸ್ವಾಮಿಗೆ ಈ ಗಂಗೆ ಹರ್ಕೊಂಡು ಬಂದ್ರೆ ಊರು ಉಳಿಯೋದಿಲ್ಲ, ಗಂಗೆ ಬಾಗ್ಲಿಂದ ಆಚೆ ಬರ್ದೇ ಇರೋ ಹಾಗೆ ನೀನು ಕಾವಲಿರು ಅಂತೇಳಿ ಹೇಳ್ತಾಳೆ. ಈ ಪಾತಾಳ ಗಂಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಒಳಗಡೆ ಹೋಗುತ್ತಂತೆ, ಬೇಸಿಗೆಗಾಲದಲ್ಲಿ ಮೇಲಕ್ಕೆ ಬರ್ತಂತೆ. ಅಲ್ಲಿಂದ 12 ಕಿಲೋಮೀಟರ್ ಸುರಂಗದಲ್ಲಿ ಹೋಗಿ ಮಾಗಡಿ ತಾಲೂಕಿನಲ್ಲಿರುವಂತಹ ಕುದೂರು ಹತ್ರದಲ್ಲಿ ಅಂತರಗಂಗೆಗೆ ಸೇರುತ್ತೆ. ಇಲ್ಲಿ ಮಕ್ಕಳಿಲ್ಲದೆ ಇರುವಂತಹವರು ಮಂಗಳವಾರ ಶುಕ್ರವಾರ ಬಂದು ಹರಕೆ ಮಾಡ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ಇದೆ. ದಿನಾಗ್ಲೂ ಇಲ್ಲಿ 12ರಿಂದ 3 ಗಂಟೆವರೆಗೂ ಅನ್ನದಾಸೋಹ ಇರುತ್ತೆ. ಆದ್ರೆ ವಿಶೇಷ ದಿನಗಳಲ್ಲಿ 12ರಿಂದ ಸುಮಾರು 4 ಗಂಟೆ 4:15ವರೆಗೂ ಅನ್ನದಾಸೋಹ ಇರುತ್ತೆ. ನೀವು ಅದರ ಸದುಪಯೋಗವನ್ನ ಪಡಿಸ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.